ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಹೊಸೊಬ್ರಿದ್ದೀರಾ, ನಾನು ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ಸ್ ಮಾಡ್ತೀನಿ ಆ್ಯಂಡ್ ಮೋಸ್ಟ್ ಆಫ್ ದ ಟಾಪಿಕ್ಸ್ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಸಜೆಸ್ಟ್ ಮಾಡಿರೋ ಟಾಪಿಕ್ ಆಗಿರುತ್ತೆ. ಸೊ ಇವಾಗಲೇ ಹೋಗಿ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ ಯಾವ ಒಂದು ಟಾಪಿಕ್ ಮೇಲೆ ನಿಮಗೆ ರೀಡಿಂಗ್ ಬೇಕು ಅಂತ ಡೆಫಿನೆಟ್ಲಿ ನಾನು ಮಾಡ್ತೀನಿ. ಓಕೆ, ಸೊ ಆಲ್ರೆಡಿ ಟಾಪಿಕ್ ನೋಡಿರ್ತೀರಾ. ನಿಮ್ಮ ಹಿಡನ್ ಫಿಯರ್ಸ್, ಲವ್ ಆ್ಯಂಡ್ ರಿಲೇಶನ್ಶಿಪ್ ಅಂತ ಬಂದಾಗ ನಿಮ್ಮ ಭಯ ಏನು? ಲೆಟ್ಸ್ ಸಿ. ಯಾಕೆ ನೀವು ಹಿಂದೆ ಉಳಿತಾ ಇದ್ದೀರಾ? ತುಂಬಾ ಜನ ಮೇ ಬಿ ಇಲ್ಲಿವರೆಗೂ ರಿಲೇಶನ್ಶಿಪ್ಗೆ ಬಂದಿಲ್ಲ ಅನ್ಸುತ್ತೆ. ತುಂಬಾ ಜನ ಈವನ್ ದೋ ನಿಮಗೆ ಒಬ್ರ ಮೇಲೆ ಲವ್ ಇದ್ರು, ಎಮೋಷನ್ಸ್ ಇದ್ರು, ಚಾನ್ಸ್ ಇದ್ರು ನೀವು ಹೇಳ್ಕೊಂಡಿಲ್ಲ. ಯಾಕೆ ನೀವು ಹಿಂಗಾಗ್ತಾ ಇದೆ? ಪಾಸ್ಟ್ ಲೈಫ್ ಕರ್ಮ ಏನಾದ್ರೂ ಇದೆಯಾ? ಏನಾದ್ರೂ ಒಂದು ನಿಮ್ನ ಹೋಲ್ಡ್ ಮಾಡ್ತಾ ಇದೆಯಾ? ನಿಮಗೇನೆ ಕ್ಲಾರಿಟಿ ಕೊಡೋಣ. ನಿಮ್ಮ ಮನಸ್ಸಿನ ಭಾವನೆಗಳನ್ನ ಯಾಕೆ ನೀವು ಇನ್ನೊಬ್ರಿಗೆ ಹೇಳ್ಕೊಂತ ಇಲ್ಲ ಅಂತ. ಲೆಟ್ಸ್ ಸಿ ಗೈಸ್. ಎಟ್ ಎನಿ ಮೂಮೆಂಟ್ ನಿಮಗೆ ಮೆಸೇಜ್ ಇಷ್ಟ ಆಗಿ ಅದನ್ನ ಕ್ಲೇಮ್ ಮಾಡ್ಕೋಬೇಕನ್ಸಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಹಾಕಿದ್ರೆ ಆಯ್ತು. ಸೊ ಎಸ್, ಫಸ್ಟ್ ಈಸ್ ಅಬೌಟ್ ಹಿಡನ್ ಫ್ಯಾಕ್ಟರ್. ನಿಮಗೆ ಗೊತ್ತಿಲ್ದಿರೋ ಅಂತ ನಿಮ್ಮ ಬಗ್ಗೆ ಕೆಲವೊಂದು ವಿಷಯಗಳನ್ನ ಈ ಒಂದು ವಿಡಿಯೋದಲ್ಲಿ ರಿವೀಲ್ ಮಾಡೋಣ. ದೇರ್ ಇಸ್ 5 ಆಫ್ ಸ್ವಾರ್ಡ್ಸ್. ಸ್ಕೇರ್ಡ್ ಆಫ್ ಕಾಂಪಿಟೇಷನ್ ಅಂದ್ರೆ ನೀವೇನ್ ಅನ್ಕೊಂಡಿದ್ದೀರಾ ಗಾಯ್ಸ್? ತುಂಬಾ ಜನ ಇಲ್ಲಿ ಏನ್ ವಿಡಿಯೋ ನೋಡ್ತಾ ಇದೀರಾ, ಲವ್ ಅಂದ್ರೆ ಜಸ್ಟ್ ಕಮಿಟ್ಮೆಂಟು, ಜಸ್ಟ್ ಎಮೋಷನ್ಸ್ ಅಲ್ಲ. ಲವ್ ಅಂದ್ರೆ ಕಾಂಪಿಟೇಷನ್, ಈ ಥಾಟ್ ಇದೆ ನಿಮಗೆ. ಅಂದ್ರೆ ಫಾರ್ ಎನ್ ಎಕ್ಸಾಂಪಲ್, ಅವ್ರು ನನ್ನ ಬರ್ಡೇಗೆ ಇದನ್ ಗಿಫ್ಟ್ ಕೊಟ್ರು, ಬೈಕ್ ಗಿಫ್ಟ್ ಕೊಟ್ರು ಅನ್ಕೊಳ್ಳಿ. ನಾನು ಅವರಿಗೆ ಅದೇ ರೇಟಿನ ಗಿಫ್ಟ್ ಕೊಡ್ಬೇಕೇನೋ. ನನ್ನ ಕೈಲಿ ಆ ಒಂದು ಕಾಂಪಿಟೇಷನ್ ಓವರ್ಕಮ್ ಮಾಡಕ್ಕಾಗಲ್ಲ. ಸಮಟೈಮ್ಸ್ ಏನಾಗುತ್ತೆ, ಲವ್ ಅಂದ್ರೆ ಕಂಪ್ಯಾರಿಸನ್ ಅನ್ನೋ ಒಂದು ಥಾಟ್ ಇದೆ ನಿಮ್ಮ ಮೈಂಡ್ ಅಲ್ಲಿ. ಅಂದ್ರೆ ಲವ್ ಅಂದ್ರೆ ಸಮಟೈಮ್ಸ್ ಏನಾಗುತ್ತೆ, ನಾವು ಇನ್ನೊಬ್ರು ಲವ್ ಸ್ಟೋರಿ ಕಂಪೇರ್ ಮಾಡೋದು. ಅವರೆಲ್ಲ ಟ್ರಾವೆಲ್ ಮಾಡ್ತಾ ಇದಾರೆ, ಅವ್ರು ಟ್ರಿಪ್ ಮಾಡ್ತಾ ಇದಾರೆ, ನಾವೇನು ಮಾಡ್ತಾ ಇಲ್ಲ ಅಂತ ಕಂಪೇರ್ ಮಾಡೋದು. ಅಂಡ್ ಒನ್ ಮೋರ್ ಥಿಂಗ್, ನಿಮ್ಮ ಒಂದು ಭಾವನೆ ಇದೆ, ಲವ್ ಅನ್ ಕೂಡಲೇ ಎಲ್ಲದನ್ನೂ ಸ್ಯಾಕ್ರಿಫೈಸ್ ಮಾಡ್ಬೇಕಾಗಿ ಬರ್ಬೋದೇನೋ ಲೈಫಲ್ಲಿ ಅನ್ನೋ ಒಂದು ಥಾಟ್ ಇದೆ ನಿಮ್ಗೆ. ಲವ್ ಅಂತ ಅಂದ್ರೆ ನನ್ನ ಸೆಲ್ಫ್, ನನ್ನ ಹಾಬೀಸು, ನನಗ್ ಕೊಡ್ತಾ ಇರೋ ಇವಾಗ ಸ್ವಂತ ನನ್ನ ಟೈಮು, ಅದನ್ನೆಲ್ಲ ನಾನು ಗಿವ್ ಅಪ್ ಮಾಡ್ಬೇಕಾಗಿ ಬರ್ಬೋದೇನೋ. ನನ್ನ ಕಂಪ್ಲೀಟ್ ಆಗಿ ನನ್ನ ಟೈಮು, ನನ್ನ ಎನರ್ಜಿ, ನನ್ನ ಅಟೆನ್ಷನ್ ಎಲ್ಲದನ್ನು ನನ್ನ ಪಾರ್ಟ್ನರಿಗೆ ಕೊಡ್ಬೇಕು. ಬಟ್ ನನಗೆ ಅದು ಆಗಲ್ಲ. ಆ ತರ ಒಂದು ಮೈಂಡ್ ಸೆಟ್ ಇದೆ. ತುಂಬಾ ಜನ ಏನ್ ನೋಡ್ತಾ ಇದ್ದೀರಾ, ನಿಮ್ದೇ ಆದ ಹಾಬೀಸ್ ಇದೆ ಲೈಫಲ್ಲಿ. ಜಿಮ್ಮಿಗೆ ಹೋಗೋದು, ಫ್ರೆಂಡ್ಸಿಗೆ ಟೈಮ್ ಕೊಡೋದು. ಮೇ ಬಿ ತುಂಬಾ ಜನ ನಿಮಗೆ ತಲೆಯಲ್ಲಿ ತುಂಬಿಸ್ಬಿಟ್ಟಿದ್ದಾರೆ, ಲವ್ ಅಂತ ಅಂದ್ರೆ 24/7 ಪಾರ್ಟ್ನರಿಗೆ ಟೈಮ್ ಕೊಡ್ಬೇಕಾಗತ್ತೆ, ಪಾರ್ಟ್ನರ್ ಮಾತನ್ನ ಕೇಳ್ಬೇಕು. ಒಂದ್ ಬಟ್ಟೆ ತಗೋಬೇಕಂದ್ರು ನಾನು ಪಾರ್ಟ್ನರಿಗೆ ಕಾಲ್ ಮಾಡ್ಬಿಟ್ಟು ಕೇಳ್ಬೇಕು, ಈ ಬಟ್ಟೆ ಚೆನ್ನಾಗಿದ್ಯಾ, ಆ ಕಲರ್ ಹಾಕೊಂಡ್ಲಾ. ತುಂಬಾ ಜನದ ಲವ್ ಸ್ಟೋರಿ ನೋಡಿದೀರಾ, ಪದೇ ಪದೇ ಜಗಳ ಕಾಲಲ್ಲಿ. ಇದೆಲ್ಲ ನೋಡ್ಬಿಟ್ಟು ನಿಮಗೆ ನೀವೇ ಅನ್ಕೊಂಡಿದೀರಾ ಲವ್ ಇಸ್ ಅ ಡಿಪ್ರೆಷನ್ ಅಂತ ನೀವು ಅನ್ಕೋಬಿಟ್ಟಿದೀರಾ. ಲವ್ ಅಂತ ಅಂದ್ರೆ ತುಂಬಾ ಸ್ಯಾಕ್ರಿಫೈಸ್ ಮಾಡ್ಬೇಕಾಗತ್ತೆ ಲೈಫಲ್ಲಿ. ನನ್ನ ಟೈಮು, ನನ್ನ ಎನರ್ಜಿ, ನನ್ನ ಫ್ರೆಂಡ್ಶಿಪ್, ಸಮ್ಟೈಮ್ಸ್ ನನ್ನ ಫ್ಯಾಮಿಲಿ ಕೊಡ್ತಾ ಇರೋ ಟೈಮು, ಇದೆಲ್ಲದನ್ನು ಗಿವ್ ಅಪ್ ಮಾಡ್ಬೇಕಾಗಿ ಬರುತ್ತೆ. ಸೊ ಹಿಂಗೆಲ್ಲ ಒಂದಷ್ಟು ನೆಗೆಟಿವ್ ಥಾಟ್ಸ್ ನಿಮ್ಮ ಮೈಂಡಲ್ಲಿ ಇದೆ. ಓಕೆ, ಲೆಟ್ಸ್ ಸಿ ಯಾಕೆ ನೀವು ಹಿಂಗಾದ್ರಿ. ಲೆಟ್ಸ್ ಸಿ, ನಥಿಂಗ್ ರಾಂಗ್. ಓಕೆ, ಬಟ್ ನೋಡೋಣ ಯಾಕೆ ನೀವು ಹಿಂಗಾದ್ರಿ, ನೀವು ಯಾಕೆ ಈ ಥರ ಯೋಚನೆ ಮಾಡ್ತಾ ಇದ್ದೀರಾ, ಯಾಕೆ ಲವ್ನ ಒಂದು ಆ ಬ್ಯೂಟಿಫುಲ್ ಫ್ಲವರ್ನ ನೀವು ಬ್ಲ್ಯಾಕ್ ಫ್ಲವರ್ ತರ ನೋಡ್ತಾ ಇದ್ದೀರಾ. ಲೆಟ್ಸ್ ಸಿ, ಪೇಜ್ ಆಫ್ ಪೆಂಟಕಲ್ಸ್ ಇದೇನು ಹೇಳುತ್ತೆ, ಒಂದು ಬೋರಿಂಗ್ ಲವ್. ಪೇಜ್ ಆಫ್ ಪೆಂಟಕಲ್ಸ್ ಲವ್ ಲೈಫ್ ಅಲ್ಲಿ ಇಟ್ಸ್ ನಾಟ್ ಅ ಗ್ರೇಟ್ ಕಾರ್ಡ್. ಕರಿಯರ್ ಅಲ್ಲಿ ಇಟ್ಸ್ ಫೈನ್, ಬಟ್ ಲವ್ ಲೈಫ್ ಅಲ್ಲಿ ಪೇಜ್ ಆಫ್ ಪೆಂಟಕಲ್ಸ್ ಇಸ್ ನಾಟ್ ರಿಯಲಿ ಅ ಗ್ರೇಟ್ ಕಾರ್ಡ್. ಮೇ ಬಿ ನೀವು ಫಸ್ಟ್ ಟೈಮೇ ಒಂದು ರಿಲೇಶನ್ಶಿಪ್ಪಿಗೆ ಬಂದಾಗ ತುಂಬಾ ಕಷ್ಟಪಟ್ರಿ ಕಮಿಟ್ಮೆಂಟ್ ಕೊಡೋದಕ್ಕೆ. ತುಂಬಾ ಕಷ್ಟ ಆಯ್ತು ನಿಮಗೆ ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ. ಪ್ರೋಗ್ರೆಷನ್ ತುಂಬಾ ಕಡಿಮೆ ಇತ್ತು, ಫೇಲ್ಯೂರ್ಸ್ ಇತ್ತು, ಪಾರ್ಟ್ನರ್ ಬಗ್ಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇರ್ಲಿಲ್ಲ. ಪಾರ್ಟ್ನರ್ ಬಗ್ಗೆ ನಾನು ಜ್ಞಾನ ಇರ್ಬೇಕಾ, ಕರಿಯರ್ ಬಗ್ಗೆ ಜ್ಞಾನ ಇರ್ಬೇಕಾ, ದುಡ್ಡು ಬಗ್ಗೆ ಜ್ಞಾನ ಇರ್ಬೇಕಾ, ಇದೆಲ್ಲ ನಿಮಗೆ ಕನ್ಫ್ಯೂಷನ್ ಇತ್ತು. ನೀವು ಫಸ್ಟ್ ಟೈಮ್ ಯಾರ ಒಂದು ಲವ್ ಸ್ಟೋರಿ ಬಗ್ಗೆ ಕೇಳಿದ್ರಿ, ಅಥವಾ ಫಸ್ಟ್ ಟೈಮ್ ನೀವು ಯಾರ ಜೊತೆ ಕ್ಲೋಸ್ ಆದಾಗ ತುಂಬಾ ಇಮ್ಮೆಚ್ಯೂರ್ ಲವ್ ಲೈಫ್ ನ ನೀವು ಲೀಡ್ ಮಾಡಿದ್ರಿ. ಅಂದ್ರೆ ಆ ಏಜ್ ಅಲ್ಲಿ ಅಷ್ಟೊಂದು ಸೀರಿಯಸ್ನೆಸ್ ಬೇಕಾಗಿರ್ಲಿಲ್ಲ, ಬಟ್ ನಿಮ್ ಕಡೆಯಿಂದ ಆ ಕಮಿಟ್ಮೆಂಟ್ ಕೊಡೋದಕ್ಕೆ ಟ್ರೈ ಮಾಡಿದ್ರಿ. ಒಂದು ಸೀರಿಯಸ್ ಮದ್ವೆ ತನಕ ಎಲ್ಲ ಯೋಚನೆ ಮಾಡಿದ್ರಿ ನೀವು ಸ್ಟಾರ್ಟಿಂಗ್ಗೆ. ಸೊ ಎಲ್ಲೋ ಒಂದ್ ಕಡೆ ಅದು ವರ್ಕೌಟ್ ಆಗ್ಲಿಲ್ಲ. ಆವಾಗ ಆದ ಡಿಸಪಾಯಿಂಟ್ಮೆಂಟು, ಆಗ ನಿಮಗಿದ್ದ ಲಾಂಗ್ ಟರ್ಮ್ ಪ್ಲಾನ್ಸು, ಹೋಪ್ಸ್ ಕಂಪ್ಲೀಟ್ಲಿ ಒಂದು ಗಾಜಿನ ಚೂರ್ ತರ ಒಡೆದೋಗ್ಬಿಡ್ತು. ಸೊ ಅದೊಂದು ನೋಡ್ತಾ ಇದ್ದೀನಿ. ಯಾವುದೋ ಒಂದು ರಿಲೇಶನ್ಶಿಪ್ಪು
ತುಂಬ ದೂರ ಹೋಗಲಿಲ್ಲ, ಬಟ್ ನಿಮಗೆ ತುಂಬ ಹೋಪ್ಸ್ ಇತ್ತು, ತುಂಬ ನಂಬಿಕೆ ಇತ್ತು, ಬಟ್ ಅದು ಆಗಲಿಲ್ಲ. ದಟ್ ಈಸ್ ವಾಟ್. ಮೇ ಬಿ ಅದಕ್ಕೆ ನೀವು ಡಿಸಪಾಯಿಂಟೆಡ್ ಆಗಿದ್ದೀರಾ. ಸೀರಿಯಸ್ನೆಸ್ನ ತುಂಬ ಕೊಟ್ರಿ, 100% ಕೊಟ್ರಿ ನಿಮ್ಮ ಸೈಡಿಂದ, ಬಟ್ ನಿಮ್ಮ ಪಾರ್ಟ್ನರ್ ಸೈಡಿಂದ ಅಂತ ಒಂದು ಅಟೆನ್ಷನ್ ನಿಮಗೆ ಸಿಗಲಿಲ್ಲ, ಅಂತ ಒಂದು ಫುಲ್ಫಿಲ್ಮೆಂಟ್ ಆಗಲಿಲ್ಲ. ದಿಸ್ ಈಸ್ ಯು ಕರೆಂಟ್ಲಿ 3 of Wands. ತುಂಬ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀರಾ, ಲೈಫಲ್ಲಿ ತುಂಬ ಜನ ಮೀಟ್ ಆಗ್ತಾ ಇದ್ದೀರಾ, ತುಂಬ ಕನೆಕ್ಷನ್ಸ್ ಬಿಲ್ಡ್ ಮಾಡ್ತಾ ಇದ್ದೀರಾ, ಟ್ರಾವೆಲ್ ಮಾಡ್ತಾ ಇದ್ದೀರಾ. ಟ್ರಾವೆಲ್ ಮಾಡಿದಾಗ್ಲೂ ಆ ಊರಲ್ಲಿ ಕೆಲವೊಂದೊಂದು ಜನ ಮೀಟ್ ಆಗ್ತಾ ಇದ್ದೀರಾ, ತುಂಬ ಜನ ಸೋಷಿಯಲ್ ಮೀಡಿಯಾದಲ್ಲಿ ಕನೆಕ್ಟ್ ಆಗ್ತಾ ಇದ್ದೀರಾ, ತುಂಬ ಎಕ್ಸ್ಪ್ಲೋರ್ ಆಗ್ತಾ ಇದ್ದೀರಾ. ಡೇ ಬೈ ಡೇ ಬೇರೆ ಕಲ್ಚರ್ ಪೀಪಲ್ಗಳನ್ನ ಒಬ್ಬೊಬ್ರನ್ನ ಮೀಟ್ ಆಗಿದ್ದೀರಾ ನೀವು. ಯು ಆರ್ ಹ್ಯಾವಿಂಗ್ ಫನ್ ಅನ್ಬೋದು ಕರೆಂಟ್ ಸಿಚುವೇಶನ್. ಯು ಆರ್ ಲೈಕಿಂಗ್ ಇಟ್. ಇಷ್ಟ ಆಗ್ತಾ ಇದೆ ನಿಮಗೆ, ಹಂಗಂತ ಡಿಪ್ರೆಷನ್ ಅಲ್ಲಂತೂ ಇಲ್ಲ. ದಟ್ ಈಸ್ ಯು. ಬಟ್ ಕಮಿಟ್ಮೆಂಟ್ ಅಂತ ಬಂದ್ರೆ ಇಟ್ಸ್ ಅ ಕಾಂಪಿಟೇಷನ್ ಅಂತ ಆ ತರ ತಲೆಗೆ ಹೋಗ್ತಾ ಇದೆ. ಕಮಿಟ್ಮೆಂಟ್ ಅಂದ್ರೆ ಕಾಂಟ್ರವರ್ಸಿ ಅಂತ ಹಂಗೆ ಯೋಚನೆ ಮಾಡ್ತಾ ಇದ್ದೀರಾ. ಲವ್ ಕಮಿಟ್ಮೆಂಟ್ ಅಂದ್ರೆ ಜಗಳ. ಇದು ನಿಮ್ಮ ಕಮಿಟ್ಮೆಂಟ್ ಅಂದ್ರೆ ನಿಮ್ಮ ಪ್ರಕಾರ ಜಗಳ. ಲವ್ ಈಕ್ವಲ್ಸ್ ಜಗಳ, ಈ ತರ ಇದೆ. ಅದೇ ಫ್ರೆಂಡ್ಸು ಫನ್, ದಟ್ಸ್ ಫೈನ್. ಸೊ ಅದನ್ನ ನೀವು ಅನ್ಕೊಂಡಿರೋದು. ಬಟ್ ಲೆಟ್ಸ್ ಸಿ, ನಿಮ್ಮ ಲೈಫಲ್ಲಿ ಏನಾದ್ರು ಟರ್ನಿಂಗ್ ಪಾಯಿಂಟ್ ಆಗುತ್ತಾ, ಏನಾದರೂ ಸಮಥಿಂಗ್ ನ್ಯೂ, ಸಮಥಿಂಗ್ ಅನ್ಎಕ್ಸ್ಪೆಕ್ಟೆಡ್. 2 of Wands. ಸೊ ಏನು ನೋಡ್ತಾ ಇದ್ದೀರಾ ತುಂಬ ಜನ ಗೈಸ್, ನೀವು ಬ್ಲಾಕ್ ಮಾಡ್ತಾ ಇದ್ದೀರಾ. ಒಂದು ಟ್ರೂ ರಿಲೇಶನ್ಶಿಪ್ ಬೇಡ. ದಿಸ್ ಈಸ್ ಯು. ಅಂದರೆ ಫ್ರೆಂಡ್ಸ್ ಜೊತೆ ಪ್ಲಾನ್ ಮಾಡೋದು ಫೈನ್, ಬಟ್ ಲವ್ ಅಂದರೆ ನಾಟ್ ಫೈನ್. ಬ್ಲಾಕ್ ಮಾಡ್ತಾ ಇದ್ದೀರಾ ಅಂದರೆ ಏನು ಪ್ಲಾನ್ ಮಾಡ್ತಾ ಇರಲ್ಲ. ಲವ್ ಬಗ್ಗೆ, ಕಮಿಟ್ಮೆಂಟ್ ಬಗ್ಗೆ ನಿಮಗೆ ಏನು ಐಡಿಯಾನೇ ಇಲ್ಲ ಇವಾಗ. ಆ್ಯಂಡ್ ನಿಮಗೆ ಥಾಟಲ್ಲೂ ಇಲ್ಲ, ನಾನು ನಿಜವಾಗ್ಲೂ ಅದಕ್ಕೆಲ್ಲ ಪ್ಲ್ಯಾನ್ ಮಾಡಬೇಕಾ, ನಾನು ಇಂಪಾರ್ಟೆನ್ಸ್ ಕೊಡಬೇಕಾ, ನಾನು ಕಮಿಟ್ಮೆಂಟ್ ಕೊಡಬೇಕಾ ಒಬ್ರಿಗೆ. ನೀವು ಅದನ್ನು ತಲೆಯಲ್ಲೇ ಇಲ್ಲ, ನಿಮಗೆ ಬ್ಲಾಕ್ ಮಾಡ್ತಾ ಇದ್ದೀರಾ. ಇನ್ಫ್ಯಾಕ್ಟ್ ಕೆಲವೊಂದ್ಸತಿ ನಿಮಗೆ ಅನ್ಸಿರುತ್ತೆ ಈ ಪರ್ಸನ್ ಜೊತೆ ನಾನು ಸೀರಿಯಸ್ ರಿಲೇಶನ್ಶಿಪ್ಗೆ ಹೋಗ್ಬೋದು ಅಂತ, ಬಟ್ ಅದನ್ನ ನೀವೇ ಬ್ಲಾಕ್ ಮಾಡ್ತಾ ಇದ್ದೀರಾ. ದಟ್ ಈಸ್ ವಾಟ್ ಐ ಆಮ್ ಸೀಯಿಂಗ್. ಒಂದು ರೇಂಜಿಗೆ ಒಬ್ಬರ ಜೊತೆ ಮೆಸೇಜ್ ಮಾಡ್ತೀರಾ, ಮೀಟ್ ಆಗ್ತೀರಾ, ಬಟ್ ಯಾವ ರೀತಿ ಅದ ಪ್ಲಾನ್ ಇಲ್ಲ ನಿಮಗೆ ಆ ಪರ್ಸನ್ ಜೊತೆ. ತುಂಬಾ ತುಂಬಾ ನೆಗ್ಲೆಕ್ಟ್ ಮಾಡ್ತಾ ಇದ್ದೀರಾ ಕಮಿಟ್ಮೆಂಟ್ ಅಂತ ಬಂದ್ರೆ. ಲೆಟ್ಸ್ ಸಿ ನಿಮಗೆ ಅಡ್ವೈಸ್ ಏನಿದೆ ಅಂತ. ಐ ಡೋಂಟ್ ನೋ ವೈ, ಬಟ್ ಫೀಲಿಂಗ್ ವೆರಿ 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 ನಾಟ್ ರಿಯಲಿ ಅ ಗುಡ್ ಎನರ್ಜಿ ಹಿಯರ್, ಬಿಕಾಸ್ ನೀವು ಬ್ಲಾಕ್ ಮಾಡ್ತಾ ಇದ್ದೀರಾ. ಸಮ್ಟೈಮ್ಸ್ ಟ್ರೂ ಲವ್ ಬಂದ್ರೂ ಅದನ್ನ ಬ್ಲಾಕ್ ಮಾಡ್ತಾ ಇದ್ದೀರಾ. ಐ ಡೋಂಟ್ ನೋ ವೈ. ದಟ್ಸ್ ನಾಟ್ ಫಾರ್ ಮೀ ಅನ್ಕೊಂತಾ ಇದ್ದೀರಾ. ಏನು ಪ್ಲಾನ್ ಇಲ್ಲ ನಿಮಗೆ ಕಮಿಟ್ಮೆಂಟ್ ಬಗ್ಗೆ, ಮ್ಯಾರೇಜ್ ಬಗ್ಗೆ ಇವಾಗಲೇ ಏನು ಪ್ಲಾನ್ ಇಲ್ಲ ನಿಮಗೆ. ಸೊ ಲೆಟ್ಸ್ ಸಿ. ದೇರ್ ಈಸ್ ಏಸ್ ಆಫ್ ವಾಂಡ್ಸ್. ಅಡ್ವೈಸ್ ಏನಂತ ಅಂದರೆ ಫ್ರೆಶ್ ಸ್ಟಾರ್ಟ್ ಮಾಡಬೇಕು. ಒನ್ ಥಿಂಗ್ ನಾನು ಇಲ್ಲಿ ಏನು ನೋಡ್ತಾ ಇದ್ದೀನಿ, ನೀವು ರೊಮ್ಯಾನ್ಸ್ ಅನ್ನೋದಕ್ಕಿಂತ ಫ್ರೆಂಡ್ಶಿಪ್ಪಲ್ಲಿ ತುಂಬ ನಂಬಿಕೆ ಇದೆ ನಿಮಗೆ. ಇನ್ನು ತುಂಬ ಜನ ಇಲ್ಲಿದ್ದೀರಾ, ರೊಮ್ಯಾನ್ಸ್ ಅನ್ನೋದಕ್ಕಿಂತ ಫ್ರೆಂಡ್ಶಿಪ್ಪಲ್ಲಿ ನಿಮಗೆ ತುಂಬ ನಂಬಿಕೆ ಇದೆ. ಮೇ ಬಿ ಆ್ಯಸ್ ಅ ಫ್ರೆಂಡ್ ಆಗೇ ನೀವು ಕನೆಕ್ಟ್ ಆಗಿ, ಫ್ರೆಂಡ್ ಆಗೇ ನೀವು ಕಂಟಿನ್ಯೂ ಮಾಡಿ. ಬಟ್ ಐ ಗೆಸ್ ನಿಮಗೆ ಏನಂತ ಅಂದರೆ ಕಮಿಟ್ಮೆಂಟ್ ಅಥವಾ ಲೈಫ್ ಪಾರ್ಟ್ನರ್ ಅಂತ ಅಂದರೆ ನೀವು ನಿಮ್ಮ ಫ್ರೆಂಡನ್ನೇ ನೀವು ಲೈಫ್ ಪಾರ್ಟ್ನರ್ ಆಗಿ ನೋಡೋದಕ್ಕೆ ಇಷ್ಟಪಡ್ತೀರಾ, ಅಥವಾ ಲೈಫ್ ಪಾರ್ಟ್ನರ್ ನಿಮಗೆ ಫಸ್ಟ್ ನಿಮ್ಮ ಫ್ರೆಂಡ್ ಆಗಿರಬೇಕು, ಆಮೇಲೆ ಒಂದು ರೊಮ್ಯಾಂಟಿಕ್ ಪಾರ್ಟ್ನರ್ ಆಗಿರ್ಬೇಕು. ಈ ಥರ ನಿಮ್ಮ ಒಂದು ಥಾಟ್ ಇದೆ ಗೈಸ್. ಇಫ್ ಪಾಸಿಬಲ್ ರೀಸ್ಟಾರ್ಟ್ ಮಾಡಿ ನಿಮ್ಮ ಲೈಫ್ನ. ಹೊಸ ಪೀಪಲ್ನ ಮೀಟ್ ಆಗ್ತೀರಾ ಹೆಂಗಿದ್ರು. ಇಲ್ಲಿವರೆಗೂ ಯಾರನ್ನೆಲ್ಲ ಮೀಟ್ ಆದ್ರಿ ಪರವಾಗಿಲ್ಲ, ಫೈನ್. ಒಂದು ನ್ಯೂ ಪರ್ಸನ್ನ ಮೀಟ್ ಆಗಿ ಫ್ರೆಂಡ್ಲಿ ವೇಯಲ್ಲಿ ಕನೆಕ್ಟ್ ಆಗಿ, ಬಟ್ ನಿಮ್ಮ ಮೈಂಡ್ ಸೆಟ್ ರಿಲೇಶನ್ಶಿಪ್ ಕಮಿಟ್ಮೆಂಟ್ ಬಗ್ಗೆ ಚೇಂಜ್ ಮಾಡಬೇಕು ಇಫ್ ಪಾಸಿಬಲ್. ಬಿಕಾಸ್ ಒಂದು ಹೊಸ ಆಪರ್ಚುನಿಟಿ ಬರುತ್ತೆ ನಿಮಗೆ, ವೆರಿ ಸೂನ್ ಬರುತ್ತೆ, ಬಟ್ ಅದನ್ನ ಮಿಸ್ ಮಾಡ್ಕೋಬೇಡಿ. ದಿಸ್ ಇಸ್ ಮ್ಯಾಜಿಷಿಯನ್ ಅಗೇನ್. ರಿಲೇಶನ್ಶಿಪ್ನ ಹೆಂಗೆ ಬೇಕಿದ್ರು ಟರ್ನ್ ಮಾಡುವ, ಇಟ್ಸ್ ಅಪ್ ಟು ಯು. ಬಿಕಾಸ್ ನಾನು ಏನು ನೋಡ್ತೇನೆ, ತುಂಬ ಜನ ಮೀಟ್ ಆಗ್ತಾ ಇದಾರಲ್ವಾ, ಮೋಸ್ಟ್ ಆಫ್ ದೆಮ್ ಅವ್ರಿಗೆ ಇಂಟ್ರೆಸ್ಟೆಡೇ ಆಗಿರ್ತಾರೆ ನಿಮ್ಮನ್ನ ನೋಡಿದಾಗ. ಕಮಿಟ್ ಆಗಬೇಕು, ಲವ್ ಮಾಡಬೇಕು, ಅಥವಾ ರಿಲೇಶನ್ಶಿಪ್ಪಲ್ಲಿ ಇರಬೇಕು, ಅದೇ ಇಂಟ್ರೆಸ್ಟಲ್ಲೇ ಇರ್ತಾರೆ. ಬಟ್ ನೀವು ಬ್ಲಾಕ್ ಮಾಡ್ತಾ ಇದ್ದೀರಾ, ನೀವು ಅದಕ್ಕೆ ಯಾವುದೇ ಸಿಗ್ನಲ್ ಕೊಡ್ತಾ ಇಲ್ಲ. ಬಟ್ ಎಲ್ಲ ರಿಸೋರ್ಸಸ್ಸು ನಿಮ್ಮ ಜೊತೆ ಇದೆ, ಬಟ್ ನಿಮ್ಮ ಕೈಯಲ್ಲಿ ಇರುತ್ತೆ ಮೋಸ್ಟ್ ಆಫ್ ದ ಟೈಮ್ ನಾನು ಏನು ಮಾಡಬೇಕು ಈ ರಿಲೇಶನ್ಶಿಪ್ನ ಅಂತ. ಇಫ್ ಪಾಸಿಬಲ್ ಕಂಟ್ರೋಲ್ ತಗೊಳ್ಳಿ.
ನಿಮ್ಮ ತುಂಬ ಎಮೋಷ್ನಲ್ ಆಗ್ಬೇಕಂತ ಇಲ್ಲ. ರಿಲೇಶನ್ಶಿಪ್ ಅಂದರೆ ಕಾಂಪಿಟೇಷನ್ ಅಲ್ಲ. ಅದನ್ನ ಫಸ್ಟು ಮೈಂಡ್ ಸೆಟ್ಟಲ್ಲಿ ಚೇಂಜ್ ಮಾಡ್ಕೋಬೇಕು. ನಿಮ್ಮ ಲೈಫ್ನ ಹೆಂಗೆ ಬೇಕು ನಿಮ್ಮ ಹತ್ರ ಇದೆ ಅದು ಗೇರು. ಬಿಕಾಸ್ ಮೆಜಿಷಿಯನ್ ಬಂತು ಅಂದರೆ ನಿಮ್ಮ ಹತ್ರ ಎಲ್ಲ ರಿಸೋರ್ಸಸ್ಸು ಇದೆ. ಬೇಕಾದಷ್ಟು ಎಮೋಷನ್ಸ್, ಬೇಕಾದಷ್ಟು ಪ್ಯಾಷನ್, ಲವ್ ಮೇಲೆ, ಕಮಿಟ್ಮೆಂಟ್ ಮೇಲೆ ಪ್ಯಾಷನ್ ಇದೆ, ಇಲ್ಲ ಅಂತ ಇಲ್ಲ. ಯು ಆರ್ ವೆರಿ ಸ್ಮಾರ್ಟ್. ತುಂಬ ಜನ ಏನು ನೋಡ್ತಾರೆ, ವೆರಿ ಸ್ಮಾರ್ಟ್. ಆ್ಯಂಡ್ ಕರಿಯರು ಅಷ್ಟೇ, ಯು ಆರ್ ಆಲ್ಮೋಸ್ಟ್ ಸೆಟಲ್ಡ್ ಅಂತಲೇ ನೋಡ್ತಾ ಇದ್ದೀವಿ. ಅಂದರೆ ನಿಮಗೆ ಕರಿಯರ್ ಮೇಲೆ ಎಷ್ಟು ಫೋಕಸ್ ಬೇಕು ಅಷ್ಟು ಇದೆ. ಇಟ್ ಈಸ್ ನಾಟ್ ದಟ್ ನೀವು ದಾರಿ ತಪ್ಪು ಹೋಗಿದ್ದೀರಾ ಅಂತ. ಲೈಫಲ್ಲಿ ಎಲ್ಲ ಇದೆ, ಬಟ್ ಒನ್ ಥಿಂಗ್ ಲ್ಯಾಕಿಂಗ್ ಈಸ್ ರಿಲೇಷನ್ಶಿಪ್, ಟ್ರೂ ಲವ್. ಬಟ್ ವೈ ನಾಟ್? ಯಾಕೆ ನೀವು ಇವಾಗ ಲೈಫ್ನ ಸೀರಿಯಸ್ ಆಗಿ ತಗೋಬಾರ್ದು? ನೋ ದಟ್ ಯಾವ ಮೂಮೆಂಟು ನಿಮ್ಮನ್ನ ವೀಕ್ ಮಾಡಲ್ಲ. ಎಲ್ಲದು ಗುಡ್ ಎಕ್ಸ್ಪೀರಿಯನ್ಸ್ ಆಗಿ ಟರ್ನ್ ಔಟ್ ಆಗುತ್ತೆ. ಕಾಂಪಿಟೇಷನ್ ಅಲ್ಲ, ನೀವು ಸೋಲಲ್ಲ, ಯಾವುದ್ರಲ್ಲೂ ನೀವು ಸೋಲಲ್ಲ. ಅದನ್ನು ತಲೆಯಲ್ಲಿ ಇಟ್ಕೊಳ್ಳಿ. ಆ್ಯಂಡ್ ಎಲ್ಲ ಪೀಪಲ್ಲು ನೀವು ಮೀಟ್ ಆದವ್ರು ಎಲ್ಲರೂ ನಿಮಗೆ ನಿಮ್ಮ ಟೈಮ್ನ ಯೂಸ್ ಮಾಡ್ಕೊಂಡು, ನಿಮ್ಮ ಎಫರ್ಟ್ನ ಯೂಸ್ ಮಾಡಿಕೊಂಡು ಹೋಗಲ್ಲ. ಲೈಫ್ ಚೇಂಜ್ ಆಗಿದೆ. ತುಂಬ ಜನ ಬೇರೆ ಪೀಪಲ್ನ ಮೀಟ್ ಆಗ್ತಾ ಇದ್ದೀರಾ, ಬೇರೆ ಮೈಂಡ್ ಸೆಟ್ ಅವ್ರನ್ನ ಮೀಟ್ ಆಗ್ತಾ ಇದ್ದೀರಾ. ಎಲ್ಲರೂ ಒಂದೇ ಥರ ಇರಲ್ಲ. ಓಕೆ, ಸೊ ಇದೊಂದು ನಿಮ್ಮ ಮೈಂಡ್ ಸೆಟ್ಟಲ್ಲಿ ಚೇಂಜ್ ಮಾಡ್ಕೋಬೇಕು. ಐ ಹೋಪ್ ನಾನು ಟ್ರೈ ಮಾಡಿದ್ದೀನಿ ನಿಮ್ಮ ಮೈಂಡ್ ಸೆಟ್ ಚೇಂಜ್ ಮಾಡೋದಕ್ಕೆ. ಕಮಿಟ್ಮೆಂಟ್, ಲವ್ ಆ್ಯಂಡ್ ರಿಲೇಷನ್ಶಿಪ್ಪಲ್ಲಿ ಅಂತ ಬಂದಾಗ ಯು ಆರ್ ಇನ್ ದ ರೈಟ್ ಪಾತ್ ನೌ. ಓಕೆ, ಕೀಪ್ ದಟ್ ಇನ್ ಮೈಂಡ್. ಎಸ್, ಇದಾಗಿತ್ತು ನಿಮ್ಮ ರೀಡಿಂಗ್. ಏನನ್ನಿಸ್ತು ಅಂತ ಹೇಳಿ. ಎಟ್ ಎನಿ ಮೂಮೆಂಟ್ ನಿಮಗೆ ಮೆಸೇಜ್ ಇಷ್ಟ ಆಗಿ ಅದನ್ನು ಕ್ಲೇಮ್ ಮಾಡ್ಕೋಬೇಕನ್ಸಿದ್ರೆ ಕಮೆಂಟ್ ಸೆಕ್ಷನಲ್ಲಿ 111 ಅಂತ ಹಾಕ್ಬೋದು ಗೈಸ್. ಆ್ಯಂಡ್ ಎಸ್, ಇಟ್ ವಾಸ್ ವೆರಿ ನೈಸ್. ಆ್ಯಂಡ್ ಪರ್ಸನಲ್ ರೀಡಿಂಗಲ್ಲಿ ಯಾರಿಗೆಲ್ಲ ಇಂಟ್ರೆಸ್ಟೆಡ್, ಡಿಸ್ಕ್ರಿಪ್ಷನಲ್ಲಿ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆಯಿತು. ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಎನ್ರೋಲ್ ಮಾಡ್ಕೋಬೇಕು, ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆಯಿತು ಅಂತ ಹೇಳ್ತಾ, ಎಸ್ ಗೈಸ್, ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್. ಐ ಲವ್ ಯು ಆಲ್. ಬಾಯ್.